ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಿನ್ನೆ ಕೋಶಗಳ ಬಗ್ಗೆ ನೋಡಿದ್ವಿ. ಅದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನೋಡಿ ನಂತರ ಮುಂದಿನ ಪದ್ಯಕ್ಕೆ ಹೋಗೋಣ. ಹೇಳುವಾಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೇಳಿ 5 ಕೋಶಗಳ ಬಗ್ಗೆ ಉಲ್ಲೇಖ ಬರ್ತಾ ಹೋಯಿತು. ಈ ಕೋಶಗಳು ಅಂದರೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದರ ರಕ್ಷಣೆ ಆಗದ ಹೊರತು ನಮ್ಮ ದೇಹ ಅದು ಆರೋಗ್ಯಪೂರ್ಣವಾಗಿ ಇರಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೋಶಗಳ ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮ 5 ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಕೋಶ ಅಂದರೆ ಏನು ಅಂತಂದರೆ ದೇಹದ ಒಳಗಿನ ಕೆಲವು ಭಾಗಕ್ಕೆ ಕೋಶ ಅಂತ ಕರೀತಾರೆ. ಉದಾಹರಣೆ ಗಮನಿಸಿದರೆ ನಮ್ಮ ದೇಹದಲ್ಲಿ ಎಲುಬು ಇರ್ತದೆ, ಎಲುಬಿನ ಭಾಗ ಇರುತ್ತೆ, ಅಂದರೆ ಅತ್ಯಂತ ಕಠಿಣವಾದ ಭಾಗ ಎಲುಬು, ಮೂಳೆ ಈ ಥರದ್ದೆಲ್ಲ. ಹಾಗೂ ನೀರಿನ ಅಂಶ ಇರುತ್ತೆ. ಈ ಎರಡನ್ನ ಅನ್ನಮಯ ಕೋಶ ಅಂತ ಕರೀತಾರೆ. ಹಾಗೆ ಪ್ರಾಣಮಯ ಕೋಶ ಅಂದರೆ ಬೆಂಕಿ. ಹಾಗೆ ಗಾಳಿಯೂ ಬೇಕು, ನಮ್ಮ ದೇಹದ ಒಳಗೆ ಗಾಳಿ ಬೇಕು, ಹಾಗೆ ಅವಕಾಶ ಬೇಕು. ಈ 3ಕ್ಕೆ ಬೆಂಕಿ ಹಾಗೂ ಗಾಳಿ ಹಾಗೂ ಅವಕಾಶ ಇದನ್ನು ಸೇರಿಸಿ ಪ್ರಾಣಮಯ ಕೋಶ ಅಂತ ಕರೀತಾರೆ. ನಮ್ಮ ದೇಹದ ಒಳಗೆ ಇನ್ನೊಂದು 3 ಇದೆ, ಮನಸ್ಸು, ಬುದ್ಧಿ, ಅಹಂಕಾರ. ಇದರ ಬಗ್ಗೆ ವಿವರಣೆಯನ್ನು ಮತ್ತೆ ನೋಡೋಣ. ಮನಸ್ಸು, ಬುದ್ಧಿ, ಅಹಂಕಾರ ಈ 3ಕ್ಕೆ ಸೇರಿಸಿ ಮನೋಮಯ ಕೋಶ ಅಂತ ಕರೀತಾರೆ. ಹಾಗೆ ಮಹತ್ತತ್ವ ಅಂತ ಒಂದಿದೆ, ಇದನ್ನು ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಅವ್ಯಕ್ತ ತತ್ವ ಅಂತ ಒಂದಿದೆ, ಇದಕ್ಕೇನು ಅಂತ ಕರೀತಾರೆ ಅಂದರೆ ಆನಂದಮಯ ಕೋಶ ಅಂತ ಕರೀತಾರೆ. ಇದರ ಅಭಿಪ್ರಾಯ ಏನು ಅಂತ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಇದರ ಅಭಿಪ್ರಾಯ ಏನು, ಏನೇನು ಕೆಲಸ ಆಗ್ತಾ ಇರುತ್ತೆ. ಈಗ ನಮ್ಮ ದೇಹದ ಒಳಗೆ ಎಲುಬು ನೀರಿನ ಅಂಶ ಇಲ್ಲದೆ ಹೋದರೆ ದೇಹ ಗಟ್ಟಿಯಾಗಿರೋದಿಲ್ಲ. ಇದರ ರಕ್ಷಣೆ ಮಾಡಬೇಕು. ಅದಕ್ಕೆ ಅನಿರುದ್ಧ ಅವನು ಈ ಅನ್ನಮಯ ಕೋಶ ಅಂದರೆ ಎಲುಬು, ನೀರು ಇದರ ಒಳಗಿರ್ತಾನೆ. 101 ರೂಪದಿಂದಿದ್ದು ಇದರ ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗೆ ದೇಹದ ಒಳಗೆ ಬಿಸಿ ಇರಲೇಬೇಕು. ದೇಹ ತಣ್ಣಗಿದೆ ಅಂತಂದರೆ ನಾವು ನೋಡ್ತೇವೆ, ಬಾಡಿ ಟೆಂಪರೇಚರ್ ನೋಡಿಕೊಂಡು ಇವನಲ್ಲಿ ಜೀವ ಇದೆಯೋ ಇಲ್ಲವೋ ಅಂತ ಲೆಕ್ಕ. ಯಾವಾಗ ಬಾಡಿಯಲ್ಲಿ ದೇಹದ ಒಳಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೋ, ಅದು ದೇಹ ತಣ್ಣಗಾಗುತ್ತೋ, ಅವಾಗ ಅದನ್ನು ಪ್ರಾಣ ಇಲ್ಲದ್ದು ಅಂತ ಡಾಕ್ಟರು ತೀರ್ಮಾನ ಮಾಡಿಬಿಡ್ತಾರೆ. ಅದರಿಂದ ತೇಜಸ್ಸು, ಉಷ್ಣತೆ ಅದು ಬೇಕು. ಹಾಗೆ ಉಸಿರಾಟ, ಗಾಳಿ ಇಲ್ಲದೆ ಹೋದ ದೇಹ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಗಾಳಿಯೂ ಬೇಕು, ಅವಕಾಶ ಬೇಕು. ನಮ್ಮ ಹೊಟ್ಟೆ ಒಳಗೊಂದು ಖಾಲಿ ಜಾಗ ಇದೆ, ಅನ್ನನಾಳದ ಒಳಗೊಂದು ಖಾಲಿ ಜಾಗ ಇದೆ, ಹೀಗೆ ಆಕಾಶ. ಇದನ್ನು ಪ್ರಾಣಮಯ ಕೋಶ ಅಂತ ಕರೀತಾರೆ. ನಮಗೆ 3 ತರಹದ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟ ಕೆಲಸಗಳಾಗ್ತಾ ಇರುತ್ತೆ. ಒಂದು ತುಂಬ ಗೊಂದಲ ಇರುತ್ತೆ, ಹೀಗೋ ಹಾಗೋ ಅಂತ. ಈ ಗೊಂದಲ ಆಗೋದು ಹೇಗೆ, ಮನಸ್ಸಿರೋದ್ರಿಂದ. ಈ ಮನಸ್ಸು ಅನ್ನೋದು ಕಣ್ಣಿಗೆ ಕಾಣದ ಒಂದು ವಸ್ತು ನಮ್ಮ ದೇಹದ ಒಳಗಿರುತ್ತೆ. ಇದರಿಂದ ನಮಗೆ ಸಂದೇಹ ಬರೋದು, ಹಾಗೋ ಹೀಗೋ ಅನ್ನುವ ಸಂದೇಹ ಮುಂತಾದವುಗಳು ನಮಗೆ ಯಾವಾಗ ಬರುತ್ತೆ ಅಂದರೆ ಈ ಮನಸ್ಸಿನ ಮೂಲಕ ಸಂದೇಹ ಎಲ್ಲ ಬರ್ತಾ ಹೋಗುತ್ತೆ. ಇನ್ನೊಂದು ಬುದ್ಧಿ ಅಂತಿದೆ, ಇದು ಮನಸ್ಸಿನ ಒಂದು ಪ್ರಭೇದ. ಬುದ್ಧಿ ಅಂದರೆ ಏನು, ದೇಹದ ಒಳಗೊಂದು ಬುದ್ಧಿ ಅಂತಿರುತ್ತೆ. ಅಂದರೆ ನಿರ್ಣಯ ಮಾಡ್ತೀವಲ್ವ, ನಾನು ಈ ಕೆಲಸ ಮಾಡಬೇಕು ಅಂತ ಹೇಳಿ. ರೈಸ್ ಹ್ಯಾಂಡ್ ಮಾಡಿದ್ದಾರೆ, ಧ್ವನಿ ಕೇಳಿಸ್ತಾ ಇದೆಯಲ್ವಾ? ಪಾಠ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ. ಸರಿ. ಇಲ್ಲಿ ಬುದ್ಧಿ, ನಾನು ಹೀಗೆ ಮಾಡಬೇಕು ಅಂಥೇಳಿ ಒಂದು ಕೆಲಸದಲ್ಲಿ
ಗೊಂದಲ ಇರುತ್ತೆ. ಮೊದಲಿಗೆ ನಾವು ತೀರ್ಮಾನ ಮಾಡ್ತೇವೆ. ಈ ಒಂದು ತೀರ್ಮಾನ ನಿರ್ಣಯ ಮಾಡೋದಕ್ಕೆ ಬುದ್ಧಿ ಅಂತ ಕರೀತಾರೆ. ಮನಸ್ಸು, ಬುದ್ಧಿ. ಅಹಂಕಾರ ಅಂದರೆ ನಾನು ಅನ್ನೋ ಭಾವನೆ. ಅಹಂಕಾರ ಅನ್ನೋ ಪದಾರ್ಥ ನಮ್ಮ ದೇಹದ ಒಳಗಿರೋದ್ರಿಂದ ನಾನು ಅನ್ನೋ ಭಾವನೆ ನಮಗೆ ಬರ್ತಾ ಇರುತ್ತೆ. ಇದು ನನ್ನದು, ನಾನು ನಾನು ಅಂತ ಭಾವನೆ ಬರೆಸೋದು ಅಹಂಕಾರ ತತ್ವ. ಮನಸ್ಸು, ಬುದ್ಧಿ, ಅಹಂಕಾರ, ಈ ಮೂರಕ್ಕೆ ಮನೋಮಯ ಕೋಶ ಅಂತ ಕರೀತಾರೆ. ನಮ್ಮ ದೇಹದ ಒಳಗೆ ಒಂದು ಮಹತ್ತತ್ವ ಇರೋದ ಕಾರಣದಿಂದ ನಮಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಹೆಚ್ಚುಗಾರಿಕೆ ಬಂದಿರುತ್ತೆ. ಪ್ರಪಂಚದ ದೇವರ ಸೃಷ್ಟಿಯಲ್ಲಿ ಅನುಪಯುಕ್ತ ವಸ್ತು ಅಂತ ಯಾವುದೂ ಇಲ್ಲ. ಮನುಷ್ಯ ಮಾಡಿದ ವಸ್ತುಗಳಲ್ಲಿ ಕೆಲವು ಅನುಪಯುಕ್ತ ಅಂತಿರ್ಬೋದೇನೋ. ಯಾರನ್ನೇ ತೆಗೆದುಕೊಂಡ್ರು ಏನೋ ಅವನಿಗೊಂದು ಪ್ರಾವೀಣ್ಯ ಇದ್ದೇ ಇರುತ್ತೆ. ಒಂದೊಂದು ಕ್ಷೇತ್ರದಲ್ಲಿ ಮಾತ್ರ ವಿಶೇಷ ಹೆಚ್ಚುಗಾರಿಕೆ ಕೊಟ್ಟಿರ್ತಾನೆ. ಕಲೆಯಲ್ಲಿ ಪ್ರಾವೀಣ್ಯತೆ ಕೆಲವರಿಗೆ, ವೈದ್ಯ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಕೆಲವರಿಗೆ, ಇಂಜಿನಿಯರ್ಸ್ ಕೆಲವರು. ಹೀಗೆ ದೇಹದ ಒಳಗೊಂದು ಮಹತ್ತತ್ವ ಇರುವ ಕಾರಣದಿಂದ ಒಂದು ಹೆಚ್ಚುಗಾರಿಕೆ ಬಂದಿದೆ ನಮಗೆ. ಈ ಮಹತ್ತತ್ವಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಅವ್ಯಕ್ತ ತತ್ವ ಅಂತಿದೆ, ಅಂದರೆ ಸತ್ವ ರಜಸ್ತಮೋ ಗುಣಗಳ ಒಂದು ಗುಂಪು. ಇದು ಇರೋದರಿಂದಾಗಿ ನಮ್ಮ ಒಳಗೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಇವೆಲ್ಲ ಆಗ್ತಾ ಇರುತ್ತೆ. ಇಷ್ಟು 5 ಕೋಶಗಳ ಒಂದು ಅಭಿಪ್ರಾಯ. ಇಲ್ಲಿ ಪರಮಾತ್ಮ 5 ಎಷ್ಟೆಷ್ಟು ರೂಪಗಳಿಂದಿರ್ತಾನೆ ಅಂತ ನಾವು ಅದನ್ನು ಗಮನಿಸಿದ್ದೇವೆ. ಇಷ್ಟು ಈ ಕೋಶಗಳ ಕಾರ್ಯ. ಹಾಗಾಗಿ ಭೋಜನಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಒಂದು ಮಾತನ್ನು ಹೇಳ್ತಾರೆ ಮಧ್ವಾಚಾರ್ಯರು, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ನಮ್ಮ ಮನಸ್ಸು ಒಳ್ಳೆಯದಾಗಬೇಕು ಅಂದರೆ ಆಹಾರ ಸರಿಯಾಗಿರಬೇಕು. ಆಹಾರ ಸರಿಯಾಗಿರಬೇಕು ಅಂದರೆ ಶುದ್ಧವಾದ ಆಹಾರ, ಹೆಚ್ಚೊತ್ತು ಹಳಸಿದ ಮಾಡಿ ಯಾವಾಗೋ ಇವತ್ತು ಅನ್ನ ಮಾಡಿ ನಾಡಿದ್ದು ಊಟ ಮಾಡ್ತೀನಿ ಅಲ್ಲ. ಆಹಾರ ಪದಾರ್ಥ ಶುದ್ಧಿಯು ಸರಿಯಾಗಿರಬೇಕು, ಮಾಡೋ ವಿಧಾನ ಸರಿಯಾಗಿರಬೇಕು, ಊಟ ಮಾಡುವಾಗ ದೇವರ ಚಿಂತನೆ ಬರಬೇಕು. ಇವೆಲ್ಲ ಇತ್ತು ಅಂತಾದರೆ ಅವಾಗೇನಾಗುತ್ತೆ ಅಂದರೆ ನಮ್ಮ ದೇಹದ ಮೇಲೆ ಅದು ಸರಿಯಾದ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಊಟಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಅಲ್ಲಿ ಸಾಮಾನ್ಯ ನಮ್ಮ ಒಳಗೆ ಒಂದು ಸತ್ವಗುಣ ಇರುತ್ತೆ. ಯಾವಾಗಲೂ ಒಂದು ಮೇಲೆ ಕೆಳಗಾಗ್ತಾ ಇರುತ್ತೆ. ಆ ಸಂಘರ್ಷ ಈ ಯುದ್ಧದಲ್ಲಿ ಅಥವಾ ನಮ್ಮ ವೃತ್ತಿ ಜೀವನದಲ್ಲಿ ಓದುವಾಗ ನಮಗೆ ಅನೇಕ ಸ್ಪರ್ಧೆಗಿರುತ್ತೆ. ಒಬ್ಬರ ಮೇಲೆ ಸ್ಪರ್ಧೆ, ಜಿದ್ದು ಅಂತ ಏನು ಹೇಳ್ತೇವೋ ಹಾಗೆ ಸತ್ವಗುಣ, ರಜೋಗುಣ, ತಮೋಗುಣಗಳ ನಡುವೆ ಒಂದು ಸಂಘರ್ಷ ಯಾವಾಗಲೂ ಇರುತ್ತೆ. ವ್ಯಕ್ತಿ ಅಂತ್ಯಕಾಲ ಬಂದರೆ ಅವನು ಒಳ್ಳೊಳ್ಳೆ ಆಹಾರವನ್ನು, ಒಳ್ಳೆಯ ದೇವರ ಚಿಂತನೆಯಲ್ಲೇ ಅವನು ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದ ಅಂದರೆ ಸತ್ವಗುಣ ಜಾಸ್ತಿ ಆಗುತ್ತೆ. ಅವನು ಪ್ರಾಣ ಬಿಡುವ ಕಾಲಕ್ಕೆ ಸತ್ವಗುಣ ಜಾಸ್ತಿಯಾಗಿದ್ದು ರಜೋಗುಣ, ತಮೋಗುಣ ಅದರ ರೇಷಿಯೋ ಕಡಿಮೆ ಇತ್ತು ಅಂದರೆ ಅವನಿಗೆ ಒಳ್ಳೆಯ ಜನ್ಮ ಬರುತ್ತಂತೆ. ಅದೇನೇ ಕೆಟ್ಟ ಚಿಂತನೆ ಇದ್ದರೆ ಮಾಡ್ತಾ ಇದ್ದರೆ ಅವನಿಗೆ ತಮೋಗುಣ ಜಾಸ್ತಿ ಇತ್ತು ಅಂದರೆ ಪ್ರಾಣಿ ಪಕ್ಷಿಯಾಗಿ ತಾನಾದ್ದರಿಂದ ಅದಕ್ಕೆ ತಕ್ಕಂತೆ ಸತ್ವಗುಣ ಜಾಸ್ತಿ ಇರಬೇಕು ಅಂದರೆ ಇಲ್ಲೆಲ್ಲ ಪರಮಾತ್ಮನ ಸನ್ನಿಧಾನ ಹಾಗೂ ಅಲ್ಲೆಲ್ಲ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ. ಇಷ್ಟು 5 ಕೋಶಗಳಿಗೆ ಸಂಬಂಧಪಟ್ಟ ಒಂದು ವಿಷಯ. ಈಗ 19ನೇ ಪದ್ಯಕ್ಕೆ ಬರೋಣ. 350 ಪ್ರಾಣ ಶರೀರದೊಳಗ ನಿರುದ್ಧ ನಿಪ್ಪೈ 111 ಪಾನನೊಳಿಪ್ಪ ಪ್ರದ್ಯುಮ್ನ 3ನೇ ವ್ಯಾನನೊಳಿಗೈದರೆ 100 ರೂಪದಿ ಸಂಕರ್ಷಣೈ 135 ದಾನನೊಳಿಪ್ಪ ಮಾಯೇಶ. ಇಲ್ಲಿ ಯಾವ ಸಂಗತಿಯನ್ನು ಉಲ್ಲೇಖ ಮಾಡ್ತಾರೆ ಅಂತಂದರೆ, ಮಹಾನುಭಾವರಾದ ದಾಸರು ಪ್ರಾಣದೇವರು ಎಷ್ಟು ರೂಪದಿಂದಿರ್ತಾರೆ, ಅದರ ಕೆಲಸ ಏನು ಅಂತ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ನಮ್ಮ ದೇಹದ ಒಳಗೆ ಪರಮಾತ್ಮನ ಕೆಲಸ ಎಷ್ಟಿದೆಯೋ ಭೋಜನ ಪ್ರಕ್ರಿಯೆಯಲ್ಲಿ ಪ್ರಾಣನ ಕೆಲಸವೂ ಅಷ್ಟೇ ಉಂಟು. ಬಹಳ ಮಹತ್ವದ ಒಂದು ಪಾತ್ರನೇ ಇದೆ ಪ್ರಾಣದೇವರದು. ಅದೇನು ಅಂತಂದರೆ, ಅಪಾನನೊಳು ಪ್ರಾಣಮಯ ಕೋಶ ಅಂತೇನಿದೆ ಅಲ್ಲಿ ಅಪಾನ ಎಂಬ ರೂಪದಿಂದ ವಾಯುದೇವರಿದ್ದಾರಂತೆ. ಆ ವಾಯುದೇವರಲ್ಲಿ 511 ರೂಪಗಳಿಂದ ಸಂಕರ್ಷಣ ಇಪ್ಪ ಅಂದರೆ ಪರಮಾತ್ಮ ಸಂಕರ್ಷಣ ರೂಪದಿಂದಿದ್ದಾನೆ. 3ನೇ ವ್ಯಾನನೊಳು ಮನೋಮಯ ಕೋಶದಲ್ಲಿ ವಾಯುದೇವರ ವ್ಯಾನ ಅನ್ನೋ ರೂಪ ಇದೆ. ಆ ವ್ಯಾನ ರೂಪದಲ್ಲಿ
ನೂರು ರೂಪದೆ 55 ರೂಪಗಳಿಂದಾಗಿ ಪರಮಾತ್ಮ ಇದ್ದಾನಂತೆ. ಮಾಯೇಶ, ಮಾಯಾಪತಿಯಾದ ವಾಸುದೇವ ಅವನೆಲ್ಲಿದ್ದಾನೆ ಅಂತಂದರೆ ಉದಾನನೊಳು ಅಂತ ವಿಜ್ಞಾನಮಯ ಅನ್ನೋ ಕೋಶದಲ್ಲಿ ಉದಾನ ಎಂಬ ಹೆಸರಿನ ವಾಯುದೇವರಿದ್ದಾರೆ. ಆ ವಾಯುದೇವರಲ್ಲಿ 535 ರೂಪಗಳಿಂದ ಉದಾನ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಹಾಗಾದರೆ ವ್ಯಾನನಲ್ಲಿ ಸಂಕರ್ಷಣ ಇದ್ದಾನೆ. ಹಾಗೆ ಕೊನೆಯದಾಗಿ ಉದಾನನಲ್ಲಿ ಯಾರಿದ್ದಾರೆ ಅಂತಂದರೆ ವಾಸುದೇವ ಇದ್ದಾನೆ. ಹೀಗೆ ಹೇಳ್ತಾ ಬಂದರು. ಏನಿದರ ಅಭಿಪ್ರಾಯ ಏನು ಅಂತಂದರೆ, ದೇಹದ ಒಳಗೆ 5 ಕೋಶದಲ್ಲಿ ಪ್ರಾಣದೇವರಿದ್ದಾರಂತೆ. ಅನ್ನಮಯ ಕೋಶ ಅಂತೇನಿದೆ ಅಲ್ಲಿ ಪ್ರಾಣ ಅನ್ನೋ ಪ್ರಾಣದೇವರ ರೂಪ ಇರುತ್ತೆ. ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ 53 ರೂಪಗಳಿಂದ ಪ್ರಾಣದೇವರ ಒಳಗಿರ್ತಾನೆ. ಪ್ರದ್ಯುಮ್ನ ಪ್ರಾಣಮಯ ಕೋಶ ಅಂತುಂಟು, ಅಲ್ಲಿ ಅಪಾನ ಇದ್ದಾನೆ. ಅಪಾನನ ಒಳಗೆ ಪ್ರದ್ಯುಮ್ನ 511 ರೂಪದಿಂದ ಇದ್ದಾನೆ. ಹಾಗೆ ಮನೋಮಯ ಕೋಶದಲ್ಲಿ ವ್ಯಾನ ಅಂತ ಹೇಳಿ ಪ್ರಾಣದೇವರ ಸನ್ನಿಧಾನ ಇದೆ. ವ್ಯಾನನ ಒಳಗೆ ಸಂಕರ್ಷಣ 55 ರೂಪದಿಂದಿದ್ದಾನೆ. ವಿಜ್ಞಾನಮಯ ಕೋಶದಲ್ಲಿ ಉದಾನ ಅನ್ನೋ ಹೆಸರಿನ ವಾಯುದೇವರಿದ್ದಾರೆ. ಆ ಉದಾನ ಎಂಬ ಹೆಸರಿನ ವಾಯುದೇವರ ಒಳಗೆ ವಾಸುದೇವ ಅವನು 535 ರೂಪದಿಂದ ಇರ್ತಾನೆ. ಇದು ಇದರ ಅಭಿಪ್ರಾಯ. ಈ 5 ರೂಪದ ವಾಯುದೇವರ ಕೆಲಸ ಏನು ಅಂತ ನಾವು ಗಮನಿಸ್ತಾ ಹೋಗಬೇಕು. ಬಹಳ ಸಾರಸ್ಯ ಇದೆ ಅಲ್ಲಿ. ಒಂದು, ಉಸಿರಾಟ ಮಾಡೋದು ಪ್ರಾಣ ರೂಪದಿಂದ ವಾಯುದೇವರು. ಆಮೇಲೆ ನಮ್ಮ ದೇಹದ ಒಳಗೆ ಆಹಾರ ಪದಾರ್ಥ ಸ್ವೀಕಾರ ಮಾಡ್ತೇವಲ್ವ, ಹೆಚ್ಚು ಸ್ಟಾಕ್ ಇರಬಾರ್ದು, ಅದು ಹೊರಗೆ ಹೋಗಬೇಕು. ಒಂದು ಮಾವಿನ ಹಣ್ಣನ್ನು ನಾವು ಬಿಡಿಸಿ ತಿಂದು ರಸಾಯನ ಮಾಡಿದ ಮೇಲೆ ಸಿಪ್ಪೆಯನ್ನು ಹಾಗೆ ಇಟ್ಟುಕೊಂಡು ಕುಳಿತರೆ ಅದು ಅಪಾಯ. ತರಹ ಶುದ್ಧಿ ಇರಲ್ಲ. ಸಿಪ್ಪೆಯನ್ನು ಹೊರಗೆ ಬಿಸಾಡುವಂತೆ ದೇಹದ ಒಳಗಿದ್ದು ಅದು ಮಲರು ರೂಪದಿಂದ ಹೊರಗೆ ಬರಬೇಕು. ಅದನ್ನು ದೇಹಕ್ಕೆ ಬೇಡದ ಭಾಗವನ್ನು ಹೊರಗೆ ಹಾಕೋದು ಅಪಾನ ರೂಪದಿಂದ ವಾಯುದೇವರು. ಸಮಾನ ಏನು ಮಾಡ್ತಾನೆ ಅಂದರೆ, ನಮ್ಮ ಊಟ ಅದು ಕಣ್ಣು ಕಿವಿ ಇದಕ್ಕೆ ಸಮಾನವಾಗಿ ಊಟದ ಶಕ್ತಿ ಸಾರ ಭಾಗ ಅಂತ ಹೇಳ್ತೀವಿ. ಅದರ ಶಕ್ತಿ ಭಾಗ ಯಾವ್ಯಾವ ಇಂದ್ರಿಯಕ್ಕೆ ಎಷ್ಟು ಹಂಚಬೇಕು ಅದನ್ನು ಸಮಾನವಾಗಿ ಹಂಚ್ತಾನಾದ್ದರಿಂದ ಸಮಾನ. ಇನ್ನು ನಮ್ಮ ಎಷ್ಟೋ ನಾಡಿಗಳಿರುತ್ತೆ, ಕಣ್ಣಿಗೆ ಕಾಣದ ನಾಡಿಗಳು, ಬೆಳಕಿನ ರೂಪದಲ್ಲಿ ಸೂಕ್ಷ್ಮ ನಾಡಿಗಳಿರ್ತವೆ. ಅಲ್ಲಿ ಒಳಗೆ ನಿಂತು ವ್ಯಾನ ಸಂಚಾರ ಮಾಡ್ತಾ ಇರ್ತಾನೆ. ಇನ್ನು ಮೇಲ್ಮುಖವಾಗಿ ಉದಾನ ಸಂಚಾರ ಇರುತ್ತಾದ್ದರಿಂದ ಇಷ್ಟು 5 ರೂಪದ ವಾಯುದೇವರು ನಮ್ಮ ದೇಹದ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ವಾಯುದೇವರಲ್ಲಿರುವಂತಹ ರೂಪಗಳ ಚಿಂತನೆ ಇಲ್ಲಿ ಉಲ್ಲೇಖ ಮಾಡಿದ್ರು. ವಾಟ್ಸಪ್ ಗ್ರೂಪ್ ಗಮನಿಸಿದ್ರೆ ಅಲ್ಲಿ ಒಂದು ಫೋಟೋ ಇದೆ. ಅಲ್ಲಿ ನೀವು ಹೆಸರಿನ ಮೂಲಕ ಸಂಖ್ಯೆಯನ್ನು ಲೆಕ್ಕ ಹಾಕೋ ಕ್ರಮ ಗಮನಿಸ್ಬೋದು. 19ನೇ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ರೂಪಗಳು ಸಿಗೋದು 4 ನಮಗೆ: ಪ್ರಾಣ, ಅಪಾನ, ವ್ಯಾನ, ಉದಾನ ಅಂತ. ಪ್ರಾಣ ಅಂದರೆ ಪ ಅಂದರೆ 1, ರಾ ಅಂದರೆ 2, 1 + 2 3 ಅಂದರೆ ಪ್ರ ಅಂದರೆ 3 ಅಂತ ಸಂಖ್ಯೆ ಸಿಕ್ತು. ನಾ ಅಂದರೆ 5, ಒಟ್ಟಾರೆ 35 ಆಯಿತು. ಇದನ್ನು ಆಚೆ ಮಾಡಿದರೆ 53 ಅಂತ ಸಂಖ್ಯೆ ಸಿಕ್ತು. ಇನ್ನು ಅಪಾನ, ಈ ಸಂಧಿ ಆಗೋ ಎಷ್ಟೋ ಕಡೆಗಳಲ್ಲಿ ದಾಸರ ಇದೊಂದು ಚಮತ್ಕಾರ. ಹೆಸರನ್ನು ಹೇಳಿ ಆ ಅಕ್ಷರಗಳನ್ನು ನೋಡಿಕೊಂಡು ಸಂಖ್ಯೆಯನ್ನು ಲೆಕ್ಕ ಹಾಕುವ ಒಂದು ಪದ್ಧತಿ ದಾಸರು ಅನೇಕ ಕಡೆ ಉಲ್ಲೇಖ ಮಾಡ್ತಾ ಬರ್ತಾರೆ. ಇಷ್ಟು ರೂಪಗಳಿಂದ ದೇವರಿದ್ದಾರೆ ಅಂತ ಚಿಂತನೆ ಮಾಡಬೇಕು ಅಂತ ಅದರ ಅಭಿಪ್ರಾಯ. ಅಪಾನ ಅಂದರೆ ಆ ಅಂದರೆ 1, ಪ ಅಂದರೆ 4, ನಾ ಅಂದರೆ 5, 115 ಆಯಿತು. ಆಚೆ ಒಟ್ಟಾರೆ 511 ಅಂತ ಸಂಖ್ಯೆ ಸಿಕ್ತು. ನಾವು ವ್ಯಾನ ಅಂದರೆ ಅಲ್ಲೂ ಅಷ್ಟೇ. ವಾ ಅಂದರೆ ವ್ಯಾ ಅಂದರೆ ವಕಾರಕ್ಕೆ ಯಕಾರ ಒತ್ತಿದೆ. ಯಾರ ಲಾಭ. ವಾ ಅಂದರೆ 4, ಯಾ ಅಂದರೆ 1, 4 + 1 5, ನಾ ಅಂದರೆ 5, 55 ಅಂತ ರೂಪ ಸಿಕ್ತು. ಹಾಗೆ ಉದಾನ, ಉ ಅಂದರೆ 5, ದ ಅಂದರೆ 3,
ನ ಅಂದರೆ 5. ಇದು ಹೇಗೆ ಮಾಡಿದ್ರು 535 ಅಂತ ರೂಪ ಸಿಗುತ್ತೆ. ಇಷ್ಟು ರೂಪಗಳಿಂದ ವಾಯುದೇವರ ಒಳಗೆ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಹೀಗೆ ಅಭಿಪ್ರಾಯ. ಇಲ್ಲಿ ಪ್ರಶ್ನೋತ್ತರ ಹೇಗಿದೆ, ಅನಿರುದ್ಧ ಎಲ್ಲಿರ್ತಾನೆ ಅಂತ ಪ್ರಶ್ನೆ. ಇಲ್ಲೆಲ್ಲ ಇನ್ನೊಂದು ಅಂಶ ಗಮನಿಸ್ಬೇಕು ನಾವು. ಈ ಎಲ್ಲ ಚಿಂತನೆ ಮಾಡುವಾಗ ಸಂಖ್ಯೆಯನ್ನು ಜ್ಞಾಪಕ ಇಟ್ಟುಕೊಂಡು, ಸಂಖ್ಯೆ ಹೇಳೋದು ಬಹಳ ಮುಖ್ಯ, ಎಷ್ಟೆಷ್ಟು ರೂಪದಿಂದಿದ್ದಾನೆ ಅನ್ನೋದು ಬಹಳ ಮುಖ್ಯ. ಅನಿರುದ್ಧ ಪ್ರಾಣನಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ 53 ರೂಪಗಳಿಂದ ಇದ್ದಾನೆ. ಪ್ರದ್ಯುಮ್ನ ಅಪಾನಲ್ಲಿ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 511 ರೂಪಗಳಿಂದಿದ್ದಾನೆ. ಸಂಕರ್ಷಣ ವ್ಯಾನನಲ್ಲಿ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 55 ರೂಪಗಳಿಂದಿದ್ದಾನೆ. ವಾಸುದೇವ ಉದಾನನಲ್ಲಿ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 535 ರೂಪಗಳಿಂದಿದ್ದಾನೆ ಅಂತ ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಉಳಿದವ ಸಮಾನ ಅವನ ಬಗ್ಗೆ ಉಲ್ಲೇಖ ಮಾಡ್ತಾರೆ 20ನೇ ಪದ್ಯದಲ್ಲಿ. ಮೂಲ ನಾರಾಯಣನು 57,500 ರೂಪವ ತಾಳಿ ಸರ್ವತ್ರದ ಸಮಾನನೊಳಿಪ್ಪ ಸರ್ವೇಶ. ಲೀಲೆಗೈವನು 1,711 ರೂಪವ ತಾಳಿ ಪಂಚ ಪ್ರಾಣರೊಳು ಲೋಕಗಳ ಸಲಹುವನು. ಮೂಲ ನಾರಾಯಣನು, ಮೂಲ ರೂಪಿಯಾದ ನಾರಾಯಣ ಸಮಾನನೊಳು, ಆನಂದಮಯ ಕೋಶದ ಒಳಗಿರುವ ಸಮಾನನಲ್ಲಿ 57,500 557 ರೂಪಗಳಿಂದ ತಾಳಿ ಸರ್ವತ್ರದಿ ಎಲ್ಲ ಪ್ರಾಣರಲ್ಲೂ ಕೂಡ, ವಿಶೇಷವಾಗಿ ಈ ಸಮಾನ ನಾಮಕ ಪ್ರಾಣನಲ್ಲೂ ಸಮಾನ ಎಂಬ ಹೆಸರಿನಿಂದ ಇದ್ದಾನೆ. ಸರ್ವಜ್ಞ, ಎಲ್ಲದೆಲ್ಲ ಜ್ಞಾನವನ್ನು ಪಡೆದ ಪರಮಾತ್ಮನು. ಒಟ್ಟು ರೂಪ ಹೇಳ್ತಾರೆ, ಪಂಚಪ್ರಾಣರೊಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮ 5ರಲ್ಲೂ ಕೂಡ 1000 ಮೇಲೆ 7 111 ಅಂದರೆ 1711 ರೂಪಗಳನ್ನು ತಾಳಿ ಸ್ವೀಕರಿಸಿ ಲೀಲೆಗೈವನು ಅಂದರೆ ವಿಹಾರ ಮಾಡುವವನು ಮತ್ತು ಲೋಕಗಳ ಎಲ್ಲ ಶರೀರಗಳನ್ನು ಸಲಹುವನು, ರಕ್ಷಿಸುತ್ತಾನೆ. ದೇವರ ಅದ್ಭುತವಾದ ಆಶ್ಚರ್ಯಕರವಾದ ಒಂದು ವ್ಯಾಪಾರ. ಆನಂದಮಯ ಕೋಶದ ಒಳಗೆ ಸಮಾನ ಇದ್ದಾನೆ. ಸಮಾನನ ಒಳಗೆ ನಾರಾಯಣ 557 ರೂಪಗಳಿಂದಿದ್ದಾನೆ. ಒಟ್ಟು ಸಂಖ್ಯೆ ಎಷ್ಟು ದೇಹದ ಒಳಗೆ ಇರ್ತಾನೆ ಅಂದರೆ, ಪ್ರಾಣದೇವರ ಒಳಗೆ 1711 ರೂಪಗಳಿಂದ ಪರಮಾತ್ಮ ಇದ್ದು ಎಲ್ಲರ ರಕ್ಷಣೆ ಮಾಡ್ತಾ ಇರ್ತಾನೆ. ಇದು ಬಹಳ ಅದ್ಭುತವಾದ ಒಂದು ವೈಶಿಷ್ಟ್ಯ. ಇಲ್ಲಿ ನಾವು ಏನು ಗಮನಿಸಬೇಕು ಅಂದರೆ, ಇಲ್ಲಿ ಈ 5 ರೂಪಗಳ ಕೆಲಸ ಏನು 13, 14, 15, 16ನೇ ಪದ್ಯದಲ್ಲಿ ಬಂದಿತ್ತು. ಅದನ್ನು ಸೇರಿಸಿ ಇಲ್ಲಿ ಮತ್ತೊಮ್ಮೆ ಚಿಂತನೆಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಇಲ್ಲಿ ಏನು ಅಂದರೆ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಪರಮಾತ್ಮನ 5 ರೂಪ. ಪರಮಾತ್ಮ ಏನೇನು ಮಾಡ್ತಾನೆ ಅಂದರೆ, ಮೊದಲನೇದಾಗಿ ಅನಿರುದ್ಧ ಪ್ರಾಣನ ಒಳಗಿದ್ದು 53 ರೂಪಗಳಿಂದ ಪ್ರಾಣನ ಒಳಗಿದ್ದು ಹಸಿವೆಯನ್ನು ಉಂಟು ಮಾಡ್ತಾನೆ. ಅನಂತರ ಊಟ ಮಾಡಲಿಕ್ಕೆ ಹಸಿವೆ ಆಯಿತು, ಏನೇನು ಮಾಡಬೇಕು ಅಂತ ಪದಾರ್ಥ ಚಿಂತನೆ ಬರಬೇಕು. ಅಪಾನನ ಒಳಗೆ ಪ್ರದ್ಯುಮ್ನ ಅವನು 511 ರೂಪದಿಂದಿದ್ದು ಪದಾರ್ಥ ಏನು ಮಾಡಬೇಕು ಅನ್ನುವ ಚಿಂತನೆ ಕೊಡ್ತಾನೆ. ಚಿಂತನೆ ಬಂತು, ನಂತರ ಪ್ರಯತ್ನ ಮಾಡಬೇಕು. ಸಂಕರ್ಷಣ ವ್ಯಾನನ ಒಳಗೆ 55 ರೂಪದಿಂದಿದ್ದು ಅಡಿಗೆ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ ಬೇಕಾದ ಪ್ರಯತ್ನ ನಮ್ಮಿಂದ ಆಗುವಂತೆ ಮಾಡ್ತಾನೆ. ನಂತರದಲ್ಲಿ ವಾಸುದೇವ ಉದಾನನ ಒಳಗೆ 535 ರೂಪದಿಂದಿದ್ದು ನಾವು ಉಂಡ ಪದಾರ್ಥ ಜೀರ್ಣವಾಗುವಂತೆ ಮಾಡ್ತಾನೆ. ಕೊನೆಯದಾಗಿ ನಾರಾಯಣ ಸಮಾನನ ಒಳಗಿದ್ದು 557 ರೂಪಗಳಿಂದ
ಆನಂದ ನಮ್ಮೆಲ್ಲ ಉಂಟಾಗುವಂತೆ ಮಾಡ್ತಾನೆ. ಇಷ್ಟು ಪರಮಾತ್ಮನ ರೂಪಗಳು, ಅದರ ಕೆಲಸ. ನಾವು ಇಷ್ಟನ್ನಾದರೂ ರೂಪಗಳ ಸಂಖ್ಯೆಯನ್ನು ಇಟ್ಟುಕೊಂಡು ಚಿಂತನೆ ಮಾಡಿದ್ರು ಸಾಕು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಒಟ್ಟು ರೂಪ 1711 ಅಂತ ಇದು ಹೇಗೆ ಸಿಗುತ್ತೆ ಅಂತ ಗಮನಿಸಬೇಕು. ವಾಟ್ಸಪ್ ಫೋಟೋ ಗಮನಿಸಿದ್ರೆ ಸಮಾನ ಅನ್ನುವುದು ಸಾ ಅಂತಿದ್ರೆ 7, ಯಾರ ಲಾವ ಅನ್ನೋ ಲೆಕ್ಕದಿಂದ ಒಂದು ಅಂತ ಲೆಕ್ಕ ಹಿಡಿದಾಗ ಸಾ ಅಂದರೆ 7, ಮಾ ಅಂದರೆ 5, ನಾ ಅಂದರೆ 5, 755 557 ರೂಪಗಳಿಂದ ಇದ್ದಾನೆ. ಒಟ್ಟು 1711 ಹೇಗೆ ಅಂದರೆ, ಪ್ರಾಣನಲ್ಲಿ ಅನಿರುದ್ಧ 53 ರೂಪದಿಂದಿದ್ದಾನೆ, ಅಪಾನನಲ್ಲಿ ಪ್ರದ್ಯುಮ್ನ 511 ರೂಪದಿಂದಿದ್ದಾನೆ, ವ್ಯಾನನಲ್ಲಿ ಸಂಕರ್ಷಣ 55 ರೂಪದಿಂದಿದ್ದಾನೆ, ಉದಾನನಲ್ಲಿ ವಾಸುದೇವ 535 ರೂಪದಿಂದ, ಸಮಾನನಲ್ಲಿ ನಾರಾಯಣ 557, ಒಟ್ಟು 1711 ಅಂತ ರೂಪ ಸಿಕ್ತು. ಈ ಪ್ರಾಣ, ಅಪಾನ, ವ್ಯಾನ, ಉದಾನ ಅಂತೇನು ರೂಪಗಳಿದೆ, ಇದು ಯಾರ್ಯಾರಿಗಿದೆ ಅಂತ ಚಿಂತನೆ ಮಾಡಬೇಕು. ಒಂದು ದೇವರಿಗೆ 5 ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ರೂಪ ಇದೆ. ಹಾಗೆ ಪ್ರಾಣದೇವರ ಮಕ್ಕಳ 5 ಜನ ಇದ್ದಾರೆ, ಅಲ್ಲೂ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೆಸರಿನ 5 ಮಕ್ಕಳ ರೂಪ ಹೊಂದಿದೆ. ಅದನ್ನು ಬಿಟ್ಟು ರುದ್ರದೇವರಿಗೂ ಒಂದು 5 ರೂಪ ಇರುತ್ತೆ ಈ ಹೆಸರಿನದ್ದು. ಗರುಡರಿಗೆ, ಶೇಷದೇವರಿಗೂ ಈ ಹೆಸರಿನ 5 ರೂಪಗಳಿದೆ. ಅಷ್ಟೇ ಅಲ್ಲ, ಇನ್ನೊಂದು ಕೆಲವು ಪ್ರಾಣದೇವರ ಕೆಲಸವನ್ನು ಉಲ್ಲೇಖ ಮಾಡ್ತಾರಲ್ಲ ಅಲ್ಲಿ. ಕಣ್ಣಿನ ಒಳಗೆ ಸೂರ್ಯ ಇರ್ತಾನೆ, ಸೂರ್ಯನ ಒಳಗಿದ್ದು ಪ್ರಾಣದೇವರು ಕಣ್ಣಿಂದ ನೋಡುವ ಕೆಲಸ ಮಾಡಿಸ್ತಾರೆ. ಮಾತಿನ ಒಳಗೆ ಅಗ್ನಿ, ಅಗ್ನಿಯ ಒಳಗೆ ಅಪಾನ ನಾಮಕ ವಾಯುದೇವರಿದ್ದು ಮಾತು ಬರುವಂತೆ ಮಾಡ್ತಾರೆ. ನಮ್ಮ ಈ 2 ಕಿವಿಗಳಿಗೆ ಅಭಿಮಾನಿ ಚಂದ್ರ, ಅವರ ಒಳಗೆ ವ್ಯಾನ ಇದ್ದು ಸರಿಯಾಗಿ ಕೇಳುವಂತೆ ಮಾಡ್ತಾರೆ. ಹಾಗೆ ಮನಸ್ಸಿನ ಒಳಗೆ ಇಂದ್ರ ಇದ್ದಾನೆ, ಇಂದ್ರನ ಒಳಗೆ ಸಮಾನನಿದ್ದು ನಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡುವಂತೆ ಮಾಡ್ತಾರೆ. ಮತ್ತು ಸ್ವಯಂ ವಾಯುದೇವರೇ ಉದಾನನ ಒಳಗಿದ್ದು ಉಸಿರಾಟ ಸರಿಯಾಗಿ ಮಾಡ್ತಾರೆ. ಅದರಿಂದ ಪ್ರಾಣದೇವರ ವಿಶೇಷ ಉಪಾಸನೆ ನಿರಂತರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಣದೇವರ ಒಳಗಿರುವ ಪರಮಾತ್ಮನ ರೂಪಗಳ ಸಂಖ್ಯೆಯನ್ನು ದಾಸರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಮಾನ ನಾರಾಯಣ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 557 ರೂಪಗಳಿಂದ ಸಮಾನನಲ್ಲಿ ನಾರಾಯಣ ಇದ್ದಾನೆ. ಒಟ್ಟು ರೂಪಗಳೆಷ್ಟು 5 ಪ್ರಾಣರಲ್ಲಿ ಅಂದರೆ 1711 ರೂಪಗಳಿಂದ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಇವತ್ತಿನ ಪಾಠ ಮುಗೀತು. ಏನಾದರೂ ಸಂದೇಹಗಳಿದ್ದರೆ ಕೇಳಲಿಕ್ಕೆ ಅವಕಾಶ ಇದೆ.